ಸರ್ ಇವತ್ತು ಎಲ್ಲರೂ ಭೇಟಿ ಆದ್ರೆ ಹೆಂಗನ್ಸುತ್ತೆ ಸರ್? ವೆರಿ ಗುಡ್ ಮೂಮೆಂಟ್. ಎಸ್ಪೆಷಲಿ ಬಿಗ್ ಬಾಸ್ ಒಂದಷ್ಟು ಜನ ಕಂಟೆಸ್ಟೆಂಟ್ಸು, ಫ್ಯಾನ್ಸು, ಬೇಕಾದವರೆಲ್ಲ ಸಿಕ್ಕಿದ್ರು. ಇಟ್ಸ್ ಎ ಗ್ರೇಟ್ ಮೂಮೆಂಟ್ ಅಂತ ಹೇಳ್ಬೋದು. ಎಷ್ಟೋ ದಿನ ಆದಮೇಲೆ ಅಂದರೆ ತುಂಬ ಜನ ಒಟ್ಟಿಗೆ ಸಿಕ್ಕಿದ್ದಾರೆ. ಇದು ಇಟ್ಸ್ ಎ ಮೂಮೆಂಟ್ ಆಫ್ ಸೆಲೆಬ್ರೇಷನು. ಒಂದು ಖುಷಿ, ಜೊತೆಲಿ ಕೂತ್ಕೊಂಡು ಊಟ ಮಾಡೋದು, ಜೊತೆಲಿ ಕೂತ್ಕೊಂಡು ಮಾತಾಡೋದು, ಒಂದಷ್ಟು ಕ್ಯಾಮ್ರಾಗಳು, ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಉತ್ತರಗಳು, ಒಂದಷ್ಟು ಕಣ್ಣುಗಳು, ಒಂದಷ್ಟು ನೋಟಗಳು ಎಲ್ಲ ಚೆನ್ನಾಗಿತ್ತು. ಚೈತ್ರ ಮೇಡಮ್ ಮದುವೆ ಮಿಸ್ ಮಾಡ್ಕೊಂಡ್ರೆ ಸರ್ ನೀವು? ಡೆಫಿನೆಟ್ಲಿ ಹೋಗ್ಬೇಕು. ಐ ಥಿಂಕ್ ಅವ್ರ ಊರಿಗೆ ಹೋಗಿ ವಿಶ್ ಮಾಡಿ ಬರಬೇಕು. ನಾನು ಸುರೇಶ್ ಮತ್ತೆ ಮಾತಾಡ್ಕೊಳ್ತಾ ಇದ್ದೆ. ಸುರೇಶ್ ಹೋಗಬೇಕು ಅಂತ ಇದ್ದಾನೆ. ಐ ಥಿಂಕ್ ವಿಲ್ ಟ್ರಾವೆಲ್ ಟುಗೆದರ್, ಹೋಗಿ ಭೇಟಿ ಮಾಡಿ. ಯಾಕಂದರೆ ಹೊಸ ಒಂದು ಜೀವನದ ಒಂದು ಹೊಸ ಘಟ್ಟ ಮದುವೆ ಅನ್ನೋದು. ಒಳಗಡೆ ಏನೇ ಕಿತ್ತಾಡಿರ್ಬೋದು, ಬಟ್ ಹೊರಗಡೆ ಬಂದಮೇಲೆ ನಾವೆಲ್ಲ ಚೆನ್ನಾಗಿದ್ದೀವಿ. ಇನ್ಫ್ಯಾಕ್ಟ್ ಚೈತ್ರ ಫ್ಯಾಮಿಲಿ, ಅವ್ರ ತಾಯಿ ಎಲ್ಲ ನನ್ನ ಹತ್ರ ಮಾತಾಡಿದೆ. ಇವತ್ತು ಮದರ್ಸ್ ಡೇ. ಐ ಜಸ್ಟ್ ವಾಂಟ್ ಟು ವಿಶ್ ಚೈತ್ರ ಹ್ಯಾಪಿ ಮದರ್ಸ್ ಡೇ. ಸರ್ ಎಲ್ಲರದು ಮದುವೆ ಆಗ್ತಿದೆ, ನೆಕ್ಸ್ಟ್ ಮಂಜಣ್ಣನ ಮದುವೆ ಯಾವಾಗ ಮಾಡ್ತಿರೋದು? ಮಂಜುನೇ ಹೇಳ್ಬೇಕು ಅದಕ್ಕೆ. ಮಂಜುನೇ ಹೇಳಬೇಕು. ಆಮೇಲೆ ಬಿಗ್ ಬಾಸ್ ಮನೆಗೆ ಮದುವೆನ ಮಾಡಿಸುವಂಥ ಜವಾಬ್ದಾರಿಯನ್ನು ನಾವು ಬಿಗ್ ಬಾಸ್ ಸುರೇಶ್ ಅವ್ರು ಕೊಟ್ಟಿದ್ವಿ. ಗೋಲ್ಡ್ ಎಲ್ಲರ ಮದುವೆ ನೆಕ್ಸ್ಟ್ ಮದುವೆಗಳಾದ್ಮೇಲೆ ನಾಮಕರಣ ಕೂಡ ಮಾಡಿಸುವಂಥ ಜವಾಬ್ದಾರಿನೇ ಇವರಿಗೆ ಕೊಟ್ಟಿದ್ದೀವಿ. ಸರ್ ಇವಾಗ ಎಲ್ಲರದು ಮದುವೆ ಆಗ್ತಿದೆ, ಮಂಜಣ್ಣನ ಮದುವೆ ಯಾವಾಗ ಮಾಡ್ತೀರಾ? ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ ಸರ್. ಹುಡುಗಿ ಯಾರು ಅಂತ ಆದಷ್ಟು ಬೇಗ ಮುಂಜಾನೆ ನಮಗೇನಾದ್ರು ಹೇಳಿದ್ರೆ ಮದುವೆ ಇದೆ ಅಂತ ಹೇಳ್ಬಿಟ್ಟು ನಾವು ಓಡಾಡ್ಕೊಂಡು ಮುಂಜಾನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಾನು ಈ ಕಡೆ ಹೋದ್ರಾ